ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಬೆಳ್ಳಂಬೆಳಗ್ಗೆ ಇಡಿ ಶಾಕ್ ಕೊಟ್ಟಿದೆ. ಈ ಕಡೆ ಶಾಸಕ ಬಸನಗೌಡ ದದ್ದಲ್ ಮನೆಯ ಮೇಲೂ ಕೂಡ ರೇಡ್ ಆಗಿದೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಮನೆಯ ಮೇಲೆ ಇಡಿ ದಾಳಿ ಮಾಡಿದೆ. ಪ್ರಕರಣ ಸಂಬಂಧ 18 ಕಡೆ ಇಡಿ ಅಧಿಕಾರಿಗಳು ತಲಾಶ್ ಮಾಡಿದ್ದಾರೆ. ನಿನ್ನೆ ತಾನೇ SIT ವಿಚಾರಣೆಯನ್ನು ಎದುರಿಸಿದ್ರು ಇಬ್ರು ಕೂಡ. ಇವತ್ತು ಇಡಿ ಶಾಕ್ ಕೊಟ್ಟಿದೆ. ಜಾರಿ ನಿರ್ದೇಶನಾಲಯ ರೇಡ್ ಮಾಡಿದೆ ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇರೋದು. ಒಂದು, ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಸೇರಿದಂಥ ಕಚೇರಿ ಮತ್ತು ಮನೆಯ ಮೇಲೆ ದಾಳಿಯಾಗಿದ್ರೆ, ಈ ಕಡೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಅವರ ಮನೆಯ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿರುವಂಥ ದೃಶ್ಯವನ್ನ ಗಮನಿಸ್ತಾ ಇದ್ದಾರೆ. ಒಂದೆಡೆ ರಾಜ್ಯ ಸರ್ಕಾರ SIT ತನಿಖೆಗೆ ಕೊಟ್ಟಿದ್ರೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಮಾಡ್ತಾ ಇದೆ. ನಿನ್ನೆ ಅವರನ್ನು ವಿಚಾರಣೆಗೆ ಕರೆದಿತ್ತು. ಸುದೀರ್ಘವಾದಂಥ ವಿಚಾರಣೆಯಾಗಿತ್ತು. ಇವತ್ತೂ ಕೂಡ ಅವರನ್ನು ವಿಚಾರಣೆಗೆ ಕರೆಯಲಾಗಿದೆ. ಇಬ್ಬರನ್ನ ಕೂಡ, ಮಾಜಿ ಸಚಿವ ನಾಗೇಂದ್ರ ಮತ್ತು ನಿಗಮದ ಅಧ್ಯಕ್ಷ ದದ್ದಲ್, ಬಸನಗೌಡ ದದ್ದಲ್, ಇವರಿಬ್ಬರನ್ನ ಕೂಡ ಕರೆದಿದ್ದಾರೆ. ಮತ್ತೊಂದೆಡೆ ಇಡಿ ಎಂಟ್ರಿ ಆಗಿದೆ ಈ ಕೇಸ್ನಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.